So hi guys, welcome back to my YouTube channel, and this video is all about what's in my handbag. ಸದ್ಯಕ್ಕೆ ನಾನು ಬಳಸ್ತಿರುವ ಹ್ಯಾಂಡ್ ಬ್ಯಾಗ್ ಇದು ಲೈಲಾಕ್ ಕಲರ್ ಹ್ಯಾಂಡ್ ಬ್ಯಾಗ್ ವಿತ್ ಪ್ರಿಂಟ್. ಇದು ತುಂಬ ಐಟಮ್ ಫಿಟ್ ಮಾಡುತ್ತೆ ಅಂತ ನಾನು ಈ ಬ್ಯಾಗ್ನ ಕ್ಯಾರಿ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಯಾ, ಲೆಟ್ಸ್ ಬಿಗಿನ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನನ್ನ ಬ್ಯಾಗಲ್ಲಿ ಸಿಗೋದು ಈಸ್ ಕ್ಲಚ್. ಎನಿ ಟೈಮ್ ಎನಿ ಮೊಮೆಂಟ್ ಬೇಕಾಗ್ಬೋದು. ಆ್ಯಂಡ್ ನಾನು ಸ್ವಲ್ಪ ಈ ಥರ ಕ್ಲಾಕ್ ಕ್ಲಚ್ ಅಂತಾರಲ್ಲ, ಈ ಥರ ದೊಡ್ಡ ಕ್ಲಿಪ್ಗಳನ್ನೇ ನಾನು ಬಳಸೋದು. ನನಗೆ ಈ ಸಣ್ಣ ಸಣ್ಣ ಕ್ಲಿಪ್ಪೆಲ್ಲ ಅಷ್ಟು ಕಂಫರ್ಟ್ ಅನಿಸಲ್ಲ. ಸೊ ನಾನು ಯಾವುದೇ ಬ್ಯಾಗ್ ಕ್ಯಾರಿ ಮಾಡಿದ್ರು ಎಲ್ಲ ಬ್ಯಾಗಿಗೂ ಒಂದು ಈ ಥರ ಕ್ಲಿಪ್ ಅಟ್ಯಾಚ್ ಮಾಡಿಟ್ಟಿರ್ತೀನಿ. ಸೊ ಕ್ಲಿಪ್ ಮಾತ್ರ ಅಲ್ಲ, ಒಂದು ರಬ್ಬರ್ ಬ್ಯಾಂಡ್ ಕೂಡ ಇರುತ್ತೆ. ಈ ರಬ್ಬರ್ ಬ್ಯಾಂಡ್ನ ನಾನು ಬ್ಯಾಗಿಂದನೇ ಎತ್ಕೊಂಡಿದ್ದು. ಐ ವಾಸ್ ಯೂಸಿಂಗ್ ಇಟ್ ಅಂತ ಕೈ ಹಿಂಗೆ ಹಾಕ್ಕೊಂಡಿದ್ದೆ. ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಫೋನ್. ನಾನು ಫೋನ್ ಯಾವತ್ತೂ ಕೈಯಲ್ಲಿ ಇಟ್ಕೊಳ್ಳಲ್ಲ. ಇಟ್ ಈಸ್ ಆಲ್ವೇಸ್ ಇನ್ಸೈಡ್ ಮೈ ಬ್ಯಾಗ್. ಒಂದು ಫೋನಲ್ಲಿ ನಾನು ಇವಾಗ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಫೋನ್. ಇದು ನನ್ನ ಪರ್ಸ್ನಲ್ ಫೋನ್, ಓನ್ಲಿ ಪರ್ಸ್ನಲ್ ಕಾಲ್ಗೋಸ್ಕರ ಈ ಫೋನ್. ಇದು ಕೂಡ ನನ್ನ ಜೊತೆಗೆ ಸದಾ ಇರುತ್ತೆ. ಸೊ ಒಂದು ಫೋನಲ್ಲಿ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ, ಆ್ಯಂಡ್ ಇದು ನನ್ನ ಪರ್ಸ್ನಲ್ ಫೋನ್. ಇದು ಯಾರಿಗೂ ಕೊಟ್ಟಿಲ್ಲ ನಂಬರು. ಇಟ್ಸ್ ಜಸ್ಟ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ. ನೆಕ್ಸ್ಟ್ ಥಿಂಗ್ ಅಂದರೆ ನನ್ನ ವಾಲೆಟ್. ನಾನು ವಾಲೆಟ್ ಇಲ್ದರ ಆಚೆ ಹೋಗೋದು ತುಂಬ ಕಡಿಮೆ. ಏನೇ ಎಮರ್ಜೆನ್ಸಿ ಇದ್ದರೂ ಐ ನೀಡ್ ಮೈ ವಾಲೆಟ್. ಯಾಕಂದರೆ ಅದರಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತೀನಿ. ಈಗ ಎಮರ್ಜೆನ್ಸಿಗೆ ಸಡನ್ನಾಗಿ ಆಧಾರ್ ಕಾರ್ಡ್ ಬೇಕು, ಪ್ಯಾನ್ ಕಾರ್ಡ್ ಬೇಕು, ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂದಾಗ ಐ ಆಮ್ ನಾಟ್ ಅ ಡಿಜಿಟಲ್ ಪರ್ಸನ್. ಎಲ್ಲ ಫೋಟೋ ಕಾಪಿನ ಡಾಕ್ಯುಮೆಂಟ್ಸ್ ಟೈಪ್ ಇಟ್ಕೊಂಡು ಯೂಸ್ ಮಾಡಲ್ಲ. ಸೊ ನನಗೆ ಎಲ್ಲ ಕಲರ್ ಜೆರಾಕ್ಸ್ ಮಾಡಿ ಲ್ಯಾಮಿನೇಟ್ ಮಾಡಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಸಪೋಸಿಡ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಏನೇ ಕೇಳಿ ಇಟ್ ಈಸ್ ಆಲ್ವೇಸ್ ರೆಡಿ ಆ್ಯಂಡ್ ಹ್ಯಾಂಡಿ ಇನ್ ಮೈ ವಾಲೆಟ್. ಆ್ಯಂಡ್ ಅದ್ರ ಜೊತೆಗೆ ನಾನು ರಾಘವೇಂದ್ರ ಸ್ವಾಮಿ ದೇವ್ರ ಫೋಟೋ ಕೂಡ ಇಟ್ಕೊಂಡಿದ್ದೀನಿ. ನಾನು ತುಂಬ ನಂಬೋ ದೇವರು. ಆ್ಯಂಡ್ ಅದ್ರ ಬಿಟ್ಟರೆ ದೇರ್ ಇಸ್ ಒನ್ ಯೆಲ್ಲೋ ಕಲರ್ ಎನ್ವಲಪ್. ಈ ಯೆಲ್ಲೋ ಕಲರ್ ಎನ್ವಲಪ್ಪಲ್ಲಿ ದೇರ್ ಇಸ್ 3 photos. ಓಕೆ, ದ ಫಸ್ಟ್ ಫೋಟೋ ಈಸ್ ಮೈ ಫ್ಯಾಮಿಲಿ ಫೋಟೋ. ಸೆಕೆಂಡ್ ಫೋಟೋ ಈಸ್ ನಮ್ಮ ತಂದೆ ಜೊತೆಗಿರೋ ಫೋಟೋ. ಥರ್ಡ್ ಫೋಟೋ ಬಂದು ನಾನು ಮತ್ತು ನನ್ನ ಹಸ್ಬೆಂಡ್ ಮದುವೆ ಆದಮೇಲೆ ಹೋಗಿದ್ದ ಫಸ್ಟ್ ವೆಕೇಷನ್ ಫೋಟೋ. ನನ್ನ ತಂದೆ ಜೊತೆಗಿರೋ ಈ ಫೋಟೋ ಇದೆಯಲ್ಲ, ಸೇಮ್ ಫೋಟೋನ ನಾನು ನನ್ನ ಪ್ಯಾನಲ್ ಬ್ಯಾಕ್ ಸೈಡ್ ಹಾಕಿದ್ದೀನಿ. ಇದು ನನ್ನ ಮೋಸ್ಟ್ ಫೇವ್ರೇಟ್ ಫೋಟೋಸ್. ನನ್ನ ಜೊತೆಗೆ ವಾಲೆಟಲ್ಲೇ ಇರಲಿ ಅಂತ. ನನ್ನ ತಂದೆ ತಾಯಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಕೂಡ ನನ್ನ ಹತ್ರ ಇದೆ. ಬಟ್ ಈ ಥರದ ಫೋಟೋ ತುಂಬ ಸ್ಪೆಷಲ್ ಅಲ್ಲ, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ನಾನು ವಾಲೆಟ್ಸ್ ಕೂಡ ಅಷ್ಟೇ ಆಲ್ಮೋಸ್ಟ್ ಒಂದು ವರ್ಷಕ್ಕೂ ಬದಲಾಯಿಸ್ತೀನಿ ಅಂತ ಅನಿಸುತ್ತೆ. ಇದು ಆಲ್ಮೋಸ್ಟ್ 1.5 years ಆಯಿತು. ನೆಕ್ಸ್ಟ್ ಇದನ್ನು ಯಾವಾಗ ಚೇಂಜ್ ಮಾಡ್ತೀನಿ ಅಂತ ಐಡಿಯಾ ಇಲ್ಲ. ನೆಕ್ಸ್ಟ್ ಥಿಂಗ್ ಇಸ್ ನನ್ನ ಕನ್ನಡಕ. ಈ ಕನ್ನಡಕನ ನಾನು ತಗೊಂಡು 6 to 7 years ಆಗಿದೆ. ಗ್ಲಾಸಸ್ ಮಾತ್ರ ಚೇಂಜ್ ಮಾಡಿಸಿದ್ದೀನಿ, ಬಟ್ ಫ್ರೇಮ್ ಹಾಗೇ ಇದೆ. ಬಾಕ್ಸ್ ಕೂಡ ಚೇಂಜ್ ಆಗಿದೆ. ಇದು ಎಷ್ಟೇ ಸತಿ ಬಿದ್ದರೂ 3rd ಫ್ಲೋರಿಂದ ಎಲ್ಲ ಬಿದ್ದಿದೆ, ಆದರೂ ಏನೂ ಆಗಿಲ್ಲ. ಗ್ಲಾಸ್ ಒಂಚೂರು ಸ್ಕ್ರ್ಯಾಚ್ ಆಗ್ತಿತ್ತು, ಬಟ್ ಫ್ರೇಮ್ ತುಂಬ ಸ್ಟ್ರಾಂಗ್ ಇದೆ. ನಾನು ತಗೊಳ್ಳೋ ಟೈಮಲ್ಲೇ ಇಟ್ ವಾಸ್ ಅರೌಂಡ್ 6-7,000 ಜಸ್ಟ್ ಫಾರ್ ದಿ ಫ್ರೇಮ್. ಆವಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ನನಗಿದು. ಸೊ ಅದನ್ನೇ ಬಳಸ್ತಾ ಇದ್ದೀನಿ. ಸೊ ಇದಿಲ್ಲ ಅಂದರೆ ನಿಮ್ಮನ್ನು ನೋಡೋಕ್ಕೆ ಆಗಲ್ಲ. ಐ ಆಮ್ ದಟ್ ಬ್ಲೈಂಡ್. ಸೊ ನೆಕ್ಸ್ಟ್ ಥಿಂಗ್ ಈಸ್ ಶೇಡ್ಸ್. ನಮ್ಮ ಕಾರಲ್ಲಿ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಈ ಶೇಡ್ಸ್ನ ಕ್ಯಾರಿ ಮಾಡ್ತೀನಿ. ಒಬ್ಬಳೇ ಟ್ರಾವೆಲ್ ಮಾಡಬೇಕು, ಇಲ್ಲ ಅಪ್ಪ ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ದೇರ್ ಇಸ್ ಅನದರ್ ಶೇಡ್ಸ್. ಒಂದೊಂದು ಗಾಡಿಗೂ ಒಂದೊಂದು ಶೇಡ್ಸ್ನ ಫಿಕ್ಸ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಒನ್ ಥಿಂಗ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಂದರೆ, ನನಗೆ ಗ್ಲಾಸಸ್ ಎಲ್ಲ ಕರೆಕ್ಟಾಗಿ ಬಾಕ್ಸ್, ಅದರ ಕೇಸ್ ಆ್ಯಂಡ್ ಪೌಚಲ್ಲಿ ಇರಬೇಕು. ನನಗೆ ಲೆನ್ಸ್ ಸ್ಕ್ರ್ಯಾಚ್ ಎಲ್ಲ ಆಗೋದು ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ದಿಸ್ ಇಸ್ ಇಟ್. ಇದು ಹೀಗಿದೆ. ಇದೂ ನಾನು ತಗೊಂಡು ಆಲ್ಮೋಸ್ಟ್ 3-4 years ಆಗಿದೆ. ಹಾಗೆ ಇಟ್ಕೊಂಡಿದ್ದೀನಿ. ಐ ಆಮ್ ವೆರಿ ಪೊಸೆಸ್ಡ್ ಅಬೌಟ್ ಮೈ ಥಿಂಗ್ಸ್. ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆಲ್ಲ ನಾನು ಜಾಸ್ತಿ ಜಾಗ್ರತೆ ಮಾಡ್ತೀನಿ. ಸೊ ಎಷ್ಟೇ ಟೈಮ್ ಆಗಿರಲಿ, ಎಷ್ಟೇ ಬ್ಯುಸಿ ಇರಲಿ, ನಾನು ಟೈಮ್ ಕೊಡ್ತಿ ಅದನ್ನು ತೆಗೆದು ಪೌಚ್ಗೆ ಹಾಕಿ ಎತ್ತಿಡ್ತೀನಿ. ಈವನ್ ಮೈ ಚಶ್ಮಾ. ಆ್ಯಂಡ್
ಓಕೆ, ನಾನಿವತ್ತು ಟ್ರಾವೆಲ್ ಮಾಡ್ತಿದ್ದೆ ಅಂತ ಏನಾದ್ರು ತಿನ್ನಕ್ಕೆ ಬೇಕಾಗತ್ತೆ ಅಂತ ಹೇಳಿ ನಾನು ಇದನ್ನು ಬ್ಲ್ಯಾಕ್ ಸೆಸಮೆ ಬಾಲ್ಸ್ನ ಶಾಪ್ ಮಾಡಿದ್ದೆ. ನನ್ನ ಬ್ಯಾಗಲ್ಲೇ ಇಟ್ಕೊಂಡಿದ್ದೀನಿ, ಇನ್ನೂ ಓಪನ್ ಮಾಡಿಲ್ಲ, ಬಟ್ ತಿನ್ನಕ್ಕೆ ಬೇಕಾಗುತ್ತೆ ಅಂತ ಹೇಳಿ ನಾನು ಇದನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕಮ್ಸ್ ಮೈ ಚಾರ್ಜರ್. ಒಂದೇ ಚಾರ್ಜರ್ ಇದೆಯಾ? ಇಲ್ಲ, 2 ಫೋನ್ ಅಂದಮೇಲೆ 2 ಚಾರ್ಜರ್ ಇರಬೇಕು, ಯಾಕಂದರೆ ಎರಡಕ್ಕೂ ಬೇರೆ ಟೈಪ್ ಆಫ್ ಪಿನ್ ಚಾರ್ಜು. 2 ಫೋನ್ಗೆ 2 ಚಾರ್ಜರ್ ನಾನು ಕ್ಯಾರಿ ಮಾಡಲೇಬೇಕು. ಇವೆಲ್ಲನೇ ನನ್ನ ಬ್ಯಾಗ್ ಆ್ಯಕ್ಚುಲಾಗಿ ಭಾರ ಮಾಡುತ್ತೆ, ಬಟ್ ಸ್ಟಿಲ್ ಐ ಕ್ಯಾರಿ, ಯಾಕಂದ್ರೆ ಫೋನ್ಗೆ ಲೈಫ್ ಬೇಕು. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ಫ್ಯಾನ್. ಸೊ ನಾನು ಲಾಸ್ಟ್ ಇಯರ್ ತಿರುಪತಿ ಬೆಟ್ಟ ಹತ್ತಿದ್ದೆ. ಆವಾಗ ತುಂಬ ಸೆಕೆ ಆಗ್ತಿತ್ತು ಅಂತ ಈ ಫ್ಯಾನ್ ತೊಗೊಂಡಿದ್ದು. ಆವಾಗಿಂದ ಬ್ಯಾಗಲ್ಲಿದೆ, ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಇದು ಜಸ್ಟ್ 100 ರೂಪೀಸ್ ಅಷ್ಟೇ, ತುಂಬ ಯೂಸ್ಫುಲ್ ಇದೆ ನೋಡಿ. ಫಾರ್ ಟೈಮ್ ಬೀಯಿಂಗ್ ಸೆಕೆಯಿಂದ ಸೇವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಥಿಂಗ್ ಈಸ್ ಮೈ ಪರ್ಫ್ಯೂಮ್. ದಿಸ್ ಈಸ್ ಫ್ರಮ್ ಝಾರಾ. ನನ್ನ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಕರೆಂಟ್ಲಿ ಒಬ್ಸೆಸ್ಡ್ ಪರ್ಫ್ಯೂಮ್ ಇದು. ತುಂಬ ಗಮ್ಮನತ್ತೆ, ನಂಗೆ ಖುಷಿ ಕೊಡುತ್ತೆ. ಆ್ಯಂಡ್ ರೀಸೆಂಟ್ಲಿ ಪ್ಯಾಕೇಜಿಂಗ್ ಚೇಂಜ್ ಮಾಡಿದ್ರು. ನನಗೆ ನನ್ನ ಪರ್ಫ್ಯೂಮ್ ಥರ ಇಲ್ವಲ್ಲ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು. ಬಟ್ ಐ ಫೌಂಡ್ ಇಟ್ ಈಸ್ ವೈಲೆಟ್ ಬ್ಲಾಸಮ್. ನೀವು ಯೂಸ್ ಮಾಡಿ, ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಥಿಂಗ್, ದೇರ್ ಇಸ್ ಒನ್ ಮೋರ್ ರಬ್ಬರ್ ಬ್ಯಾಂಡ್. ಆಮೇಲೆ 1 more ರಬ್ಬರ್ ಬ್ಯಾಂಡ್. ಆಮೇಲೆ ನಮ್ಮ ಮನೆ ಕೀ, ಮೈ ಘರ್ ಕಾ ಚಾಬಿ. ಇದು ಅಷ್ಟೇ, ಕೀಸ್. ನನ್ನ ಹಸ್ಬೆಂಡ್ ಯೂಸ್ ಮಾಡೋ ಸೆಟ್ ಆಫ್ ಕೀ. ಸೊ ಎಲ್ಲ ನನ್ನ ಬ್ಯಾಗಲ್ಲೇ ಇದೆ, ಬಿಕಾಸ್ ವಿ ಆರ್ ಟ್ರಾವೆಲಿಂಗ್ ಆ್ಯಂಡ್ ವಿ ಆರ್ ಟುಗೆದರ್. ಅದಕ್ಕೋಸ್ಕರ ಎಲ್ಲ ಕೀ ನನ್ನ ಬ್ಯಾಗಲ್ಲೇ ಇರುತ್ತೆ. ಅದಾದಮೇಲೆ ಕಮ್ಸ್ ಮೈ ಏರ್ಪಾಡ್. ನಾನು ಸಿಕ್ಕಾಪಟ್ಟೆ ಏರ್ಪಾಡ್ ಬಳಸ್ತೀನಿ. ಸಡನ್ನಾಗಿ ಏನೋ ವೀಡಿಯೋ ಎಡಿಟ್ ಮಾಡಬೇಕು ಅಥವಾ ಏನಾದ್ರು ಯೂಟ್ಯೂಬ್ ವೀಡಿಯೋ ನೋಡಬೇಕು ಅಂತೆಲ್ಲ ಅಂದಾಗ ಬೇಕಾಗುತ್ತೆ ಅಂತ. ಸೊ ಮೈ ಏರ್ಪಾಡ್ಸ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ನಾನು ಲಿಪ್ಸ್ಟಿಕ್. ಇದು ನೋಡಿರ್ತೀರ, ಕೆ ಬ್ಯೂಟಿದು. ಇದು ನಾನು ಮೈಸೂರಿಗೆ ನನ್ನ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡಿದಾಗ ನಾನು ಅವತ್ತು ಲಿಪ್ಸ್ಟಿಕ್ ಯಾವುದು ಕ್ಯಾರಿ ಮಾಡಿರಲಿಲ್ಲ. ಆವಾಗ ಇಮ್ಮಿಡಿಯೇಟಾಗಿ ಮಾಲ್ ಆಫ್ ಮೈಸೂರು ಅನಿಸುತ್ತೆ, ಅದಕ್ಕೆ ಹೋಗಿ ನಾನು ನೈಕಾಗೆ ಹೋಗಿ ಅಲ್ಲಿ ನಾನು ಈ ಲಿಪ್ಸ್ಟಿಕ್ನ ಪಿಕ್ ಮಾಡಿಬಿಟ್ಟು ಇಟ್ ಇಸ್ ವೆರಿ ನೈಸ್, ಬಟ್ ಜಾಸ್ತಿ ಮ್ಯಾಟ್ ಫಿನಿಶ್ ಕೊಡುತ್ತೆ. ಆಮೇಲೆ ದಿಸ್ ಈಸ್ ಮೈ ಮೆಡಿಸಿನ್. ಬೇಕಲ್ಲ, ಎಮರ್ಜೆನ್ಸಿ ಮೆಡಿಸಿನ್ಸ್ ಯಾವಾಗಲೂ ನನ್ನ ಬ್ಯಾಗಲ್ಲಿ ರೆಡಿಯಾಗಿರುತ್ತೆ. ಆಮೇಲೆ ಒಂದು ಪೆನ್ ಇದೆ, ಅದು ಕೂಡ ಏನಾದರೂ ಬರೆಯೋಕ್ಕೆ ಸೈನ್ ಮಾಡೋಕ್ಕೆ ಬೇಕಂತ ಇಟ್ಕೊಂಡಿದ್ದೀನಿ. ಆ ಪೆನ್ಗೂ ಕೂಡ ರಬ್ಬರ್ ಬ್ಯಾಂಡ್. ಮನೇಲಿ ಹುಡುಕ್ತಾ ಇರ್ತೀನಿ ರಬ್ಬರ್ ಬ್ಯಾಂಡು, ಸಿಗೋದೇ ಇಲ್ಲ. ನನ್ನ ಬ್ಯಾಗಲ್ಲಿ 3, ನನ್ನ ಹತ್ರ ಇರೋದು ಒಂದು 4 ರಬ್ಬರ್ ಬ್ಯಾಂಡ್ ಇದೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಒಂದು ಬಿಂದಿ ಪ್ಯಾಕೆಟ್ ಇಟ್ಕೊಂಡಿದ್ದೀನಿ, ಏನಾದರೂ ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ. ಅದೇ ಸೆಲ್ವಾರ್ ಟ್ರೆಡಿಷ್ನಲ್ ವೇರ್ ಏನಕ್ಕಾದರೂ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೆ. ಇದು ನನ್ನ ಲರ್ನರ್ಸ್ ಲೈಸೆನ್ಸ್. ಆದಷ್ಟು ಬೇಗ ನಾನು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕು. ಸೊ ಅಲ್ಲಿವರೆಗೂ ಇದನ್ನೇ ಇಟ್ಕೊಂಡು ನಾನು ಕ್ಯಾರಿ ಮಾಡಬೇಕು, ಓಡಾಡಬೇಕು. ಅದಾದಮೇಲೆ ಐ ಹ್ಯಾವ್ ಸಮ್ ಸ್ಯಾನಿಟರಿ ಪ್ಯಾಡ್ಸ್, ಹೆಣ್ಮಕ್ಳು ಬೇಕಾಗತ್ತೆ. ಆ್ಯಂಡ್ ಅಂಬ್ರಲ್ಲ. ನನಗೆ ಶಾಕ್ ಆಗ್ತಾ ಇದೆ ಬ್ಯಾಗಲ್ಲಿ ಅಂಬ್ರಲ್ಲ ಇದೆ ಅಂತ. ಅಂಬ್ರಲ್ಲ ತೊಗೊಂಡಾಗಿಂದ ಬಳಸಿರೋದು ತುಂಬ ಕಮ್ಮಿ. ನಾನು ಆ್ಯಕ್ಚುಲಿ ಈ ಅಂಬ್ರಲ್ಲನ ಕೊಚ್ಚಿನ್ ಏರ್ಪೋರ್ಟಲ್ಲಿ ಶಾಪ್ ಮಾಡಿದ್ದು. ಇಟ್ ಇಸ್ ಫ್ರಮ್ ಜಾನ್ಸ್ ಅಂತ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು, ಹೊರಗಡೆ ಇನ್ನೂ ಕಮ್ಮಿ ಪ್ರೈಸಿಗೆ ಸಿಗ್ತಿತ್ತು. ಬಟ್ ಸ್ಟಿಲ್ ಈಗ ತೊಗೊಂಡಲ್ಲ, ಬಿಡ್ ಎಕ್ಸ್ಪೆನ್ಸಿವ್. ಇಟ್ಸ್ ಓಕೆ, ನಂಗೆ ಇದ್ರ ಮೇಲೆ ಪ್ಯಾಟ್ರನ್ ಇಷ್ಟ ಆಯಿತು. ಬ್ಯಾಗಲ್ಲಿ ಏನಿದೆ, ನ್ಯೂಸ್ ಪೇಪರ್ ಇದೆ, ಏನೇನಿದೆ ನೋಡಿ ನನ್ನ ಬ್ಯಾಗಲ್ಲಿ. ಆಮೇಲೆ ಪವರ್ ಬ್ಯಾಂಕ್. ಚಾರ್ಜರು ಇಟ್ಕೊಂಡು ಪವರ್ ಬ್ಯಾಂಕ್ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಎಲ್ಲ ಕಡೆ ಚಾರ್ಜಿಂಗ್ ಪಾಯಿಂಟ್ ಸಿಗಲ್ಲ, ಸೊ ಆವಾಗ ಬೇಕಾಗುತ್ತೆ ಅಂತ. ಅದಾದಮೇಲೆ ಇದೊಂದು ಟ್ಯೂಬ್ ಇದೆ. ಇದು ಆ್ಯಕ್ಚುಲಾಗಿ
ಕಲರ್ಫುಲ್ ಪೇಪರ್ ಸೋಪ್ಸ್ ಅಂತ. ಕೈ ತೊಳ್ಕೊಳಕ್ಕೆ ಸಡನ್ನಾಗಿ ಏನು ಲಿಕ್ವಿಡ್ಸ್ ಇಲ್ಲ ಅಂದಾಗ ಒಂದು ಪೇಪರ್ನ ಹಿಂಗೆ ಹಾಕ್ಕೊಂಡು ನೀರಲ್ಲಿ ಜಗ್ ಅಂದರೆ ಸೋಪ್ ಥರ ವಾಶ್ ಆಗುತ್ತೆ. ನಾನು ಮುಂಚೆ ತುಂಬ ಸ್ಯಾನಿಟೈಸರ್ ಯೂಸ್ ಮಾಡ್ತಿದ್ದೆ. ಅಂದರೆ ಕೋವಿಡ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾನು ಸಿಕ್ಕಾಬಡೆ ಸ್ಯಾನಿಟೈಸರ್ ಯೂಸ್ ಮಾಡ್ತಿದ್ದೆ. ಅದೊಂಥರ ಅಡಿಕ್ಷನ್ ಆಗಿಬಿಟ್ಟಿತ್ತು. ಹೋಗಿ ಕೈ ತೊಳ್ಕೊಳ್ಳೋ ಆಪ್ಷನ್ ಇದ್ರೂ ಕೂಡ ನಾನು ಹ್ಯಾಂಡ್ ವಾಶ್ ಮಾಡ್ಕೊತಾ ಇರಲಿಲ್ಲ, ಸ್ಯಾನಿಟೈಸರ್ನ ಬಳಸ್ತಿದ್ದೆ. ಆಮೇಲೆ ಅಟ್ ಒನ್ ಪಾಯಿಂಟ್ ಏನಾಯಿತು, ನನಗಿಲ್ಲೆಲ್ಲ ಚರ್ಮ ಎಲ್ಲ ಒಂದು ಸ್ವಲ್ಪ ಪೀಲ್ ಆಗೋಕ್ಕೆ ಶುರುವಾಯಿತು. ಓವರ್ ದ ಪೀರಿಯಡ್ ಆಫ್ ಇಯರ್ಸ್ ನನಗೆ ಆಯಿತು. ಸೊ ಅದಾದಮೇಲೆ ಈ ಪೇಪರ್ ಸೋಪ್ಸ್ಗೆ ಶಿಫ್ಟ್ ಆದೆ. ಏನು ಜಾಸ್ತಿ ಬಳಸಿಲ್ಲ ನಾನು, ಬಟ್ ಇದೆ, ಉಪಯೋಗಕ್ಕೆ ಬರುತ್ತೆ ಅಂತ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಏನಿದೆ, ಓಕೆ, ನನಗೆ ರೀಸೆಂಟಾಗಿ ಒಂದು ಗಿಫ್ಟ್ ಕಾರ್ಡ್ ಬಂತು ಶಾಪ್ ಮಾಡೋಕ್ಕೆ. ಸೊ ಅದಿನ್ನೂ ಬಳಸಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. 1 year ವ್ಯಾಲಿಡಿಟಿ ಇರೋದ್ರಿಂದ ಹಾಗೆ ಇಟ್ಕೊಂಡಿದ್ದೀನಿ, ಶಾಪ್ ಮಾಡಬೇಕು. ಓಕೆ, ಒಂದು ಜೊತೆ ಇಯರಿಂಗ್ಸ್ ಇಟ್ಕೊಂಡಿದ್ದೀನಿ. ಏನಕ್ಕೆ ಇಟ್ಕೊಂಡಿದ್ದೀನಿ, ಯಾವಾಗ ಬಳಸಿದ್ದೀನಿ ಒಂಚೂರು ಐಡಿಯಾ ಇಲ್ಲ, ಬಟ್ ಒಂದು ಜೊತೆ ಇಯರಿಂಗ್ಸ್ ಇದೆ ಅಷ್ಟೇ ಅನಿಸುತ್ತೆ. ನನ್ನ ಬ್ಯಾಗಲ್ಲಿ ಸದ್ಯಕ್ಕಿರೋದು ಏನಿಲ್ಲ. ಇಟ್ ಈಸ್ ಆಲ್. ಒನ್ ಮೋರ್ ರಬ್ಬರ್ ಬ್ಯಾಂಡ್. ಎಷ್ಟು ರಬ್ಬರ್ ಬ್ಯಾಂಡ್ಸ್ ಇದೆ ಅಂದರೆ ನಂಗೆ ಇವಾಗ ಗೊತ್ತಾಗ್ತಾ ಇದೆ. ಇದೊಂಥರ ನನಗೆ ಬ್ಯಾಗ್ ಕ್ಲೀನ್ ಮಾಡ್ದಂಗೆ ಆಯಿತು. ಥ್ಯಾಂಕ್ ಗಾಡ್ ಐ ಡಿಡ್ ದಿಸ್. ಆಮೇಲೆ ಓ ಮೈ ಗಾಡ್, ಒನ್ ಮೋರ್ ರಬ್ಬರ್ ಬ್ಯಾಂಡ್. ಎಷ್ಟು ಇಟ್ಕೊಂಡಿದ್ದೀನಿ ನಾನು ಈ ಬ್ಯಾಗಲ್ಲಿ. ಎಲ್ಲ ರಬ್ಬರ್ ಬ್ಯಾಂಡು ಇಲ್ಲೇ ಇದೆ ಅನಿಸುತ್ತೆ. ಗಾಡ್, ಹ್ಯಾವ್ ಟು ಕ್ಲೀನ್ ಇಟ್. ಸೊ ಅಷ್ಟೇ, ನನ್ನ ಬ್ಯಾಗಲ್ಲಿ ಇನ್ನೇನು ಇಲ್ಲ, ಫುಲ್ ಖಾಲಿ. ವಾಟ್ ಈಸ್ ನಾಟ್ ಇನ್ ದಿಸ್ ಬ್ಯಾಗ್ ಫಾರ್ ನೌ ಅಂದರೆ ಅದು ನನ್ನ ಸ್ಟೋರಿ ಬುಕ್ ಅನಿಸುತ್ತೆ. ನಾನು ಜಾಸ್ತಿ ಆನ್ಲೈನ್ ರೀಡಿಂಗಿಗಿಂತ ಬುಕ್ ಇಟ್ಕೊಂಡು ಓದೋಕ್ಕೆ ತುಂಬ ಇಷ್ಟಪಡ್ತೀನಿ. ನಾನು ಟ್ರಾವೆಲ್ ಮಾಡ್ತಿರೋ ಕಾರಣ ಈಗ ಅದು ಅಗತ್ಯ ಇಲ್ಲ. ಐ ಹ್ಯಾವ್ ಟು ಕ್ಯಾರಿ ಮೈ ಲ್ಯಾಪ್ಟಾಪ್ ಅಂತ ಎಲ್ಲ. ಸ್ವಲ್ಪ ಲ್ಯಾಪ್ಟಾಪಲ್ಲಿ ಕೆಲಸ ಇದೆ ಅಂತ ಲ್ಯಾಪ್ಟಾಪ್ ಎತ್ಕೊಂಬಂದಿದ್ದೀನಿ. ಲ್ಯಾಪ್ಟಾಪ್ ಇಸ್ ಇನ್ ಅನದರ್ ಬ್ಯಾಗ್. ಬಟ್ ನಾನು ತುಂಬ ಬ್ಯುಸಿ ಇದ್ರೂ ಕೂಡ ಟೈಮ್ ಮಾಡಿಕೊಂಡು ನಾನು ಒಂಚೂರು ಬುಕ್ ಓದ್ತೀನಿ. 1.5 hour ಗ್ಯಾಪ್ ಸಿಕ್ಕರೆ ಸಾಕು, ಐ ರೀಡ್ ಬುಕ್ಸ್. ಆದರೆ ಈಗ ತಂದಿಲ್ಲ, ಬಿಕಾಸ್ ಐ ಆಮ್ ಟ್ರಾವೆಲಿಂಗ್ ಆ್ಯಸ್ ಐ ಸೆಡ್. ಅದು ಬಿಟ್ಟರೆ ಇಷ್ಟೇ. ದಿಸ್ ಇಸ್ ವಾಟ್ ಈಸ್ ಇನ್ ಮೈ ಬ್ಯಾಗ್. ಸಾಕನ್ಸುತ್ತೆ ಇದೆ ನನ್ನ ಬ್ಯಾಗ್ನ ಭಾರ ಮಾಡೋಕ್ಕೆ. ಆ್ಯಂಡ್ ಇಷ್ಟು ಕ್ಯೂರಿಯಾಸಿಟಿಲಿ ನನಗೆ ಯು ಗೈಸ್ ವಾಂಟೆಡ್ ಟು ನೋ ವಾಟ್ಸ್ ಇನ್ ಮೈ ಬ್ಯಾಗ್. ಲಾಟ್ಸ್ ಆಫ್ ಯು ಆಸ್ಕ್ ಮಿ ವಾಟ್ಸ್ ಇನ್ ಮೈ ಬ್ಯಾಗ್. ನನಗೆ ಇರೋದೇ ತುಂಬ ಕಮ್ಮಿ ಫಾಲೋವರ್ಸು. ಅದರಲ್ಲೂ ಎಲ್ಲರೂ ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡು ಅಂತಂದ್ರಿ. ಫಸ್ಟ್ಲಿ ಐ ವಾಸ್ ಸರ್ಪ್ರೈಸ್ಡ್, ನನ್ನ ಬ್ಯಾಗಲ್ಲಿ ಏನಿದಕ್ಕೆ ಅಂತ ಅವ್ರಿಗಿಷ್ಟು ಸರ್ಪ್ರೈಸ್ ಆಯಿತು ಅಂತ. ಬಟ್ ನೀವು ರಿಕ್ವೆಸ್ಟ್ ಮಾಡಿದ್ರಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ರಿಕ್ವೆಸ್ಟ್, ನಾನು ಸಜೆಷನ್ ಕೇಳಿದ್ದಕ್ಕೆ ನೀವೇ ಕೊಟ್ಟಿದ್ದು ನಿಮ್ಮ ರಿಕ್ವೆಸ್ಟ್ನ ಆರ್ಡರ್ ವೈಸ್ ನಾನು ಫಾಲೋ ಮಾಡ್ಕೊಂಡು ಬರ್ತೀನಿ. ಸೊ ದಟ್ಸ್ ಇಟ್. Thank you for watching what's in my bag. ನಿಮಗೆ ನನ್ನ ಬ್ಯಾಗಲ್ಲಿ ಏನಾದರೂ ಐಟಮ್ ಇಷ್ಟ ಆದರೆ ಅಥವಾ ಏನಾದರೂ ಒಂದು ಸಜೆಷನ್, ಯು ಶುಡ್ ಕ್ಯಾರಿ ದಿಸ್ ಇನ್ ಯೋರ್ ಬ್ಯಾಗ್ ಅನ್ನೋದಾದರೆ ಪ್ಲೀಸ್ ಡೂ ಕಾಮೆಂಟ್ ಆರ್ ಮೆಸೇಜ್ ಮೀ. ಐಲ್ ಬಿ ವೆರಿ ಹ್ಯಾಪಿ. And I'll see you soon in my next video. Until then, don't forget to like, share and subscribe. Bye.